ಶ್ರೀಮತೆ ರಾಮಾನುಜಾಯ ನಮಃ. ಎಲ್ಲರಿಗೂ ನಮಸ್ಕಾರ, ಶುಭ ದಿನ. ಅಹೋಬಲ ಕ್ಷೇತ್ರದಲ್ಲಿ ಒಬ್ಬರು ನರಸಿಂಹರ ಹೆಸರು ಪಾವನ ನರಸಿಂಹ. ಈ ನರಸಿಂಹಸ್ವಾಮಿ ದರ್ಶನ ಮಾಡಬೇಕು ಅಂದರೆ ನಾವು ಜೀಪಲ್ಲಿ ಹೋಗಬೇಕು. ಕಾಡೊಳಗಡೆ ಹೋಗ್ತಾರೆ, ಸ್ವಲ್ಪ ಸ್ಟೀಪು ಹಳ್ಳ ಎಲ್ಲ ಇರೋದ್ರಿಂದ ಈ ಜೀಪ್ಗಳಿಂದ ಮಾತ್ರ ಅದನ್ನು ಜೀಪ್ ಅಥವಾ ಟ್ರ್ಯಾಕ್ಟರಲ್ಲಿ ಮಾತ್ರ ಹೋಗಿ ದರ್ಶನ ಮಾಡುವಂತಹ ಒಂದು ಜಾಗ ಪಾವನ ನರಸಿಂಹ. ಇಲ್ಲಿ ಒಂದು ಕತೆ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಒಂದು ದಿವಸ ಜೀಪಲ್ಲಿ 6 ಜನ ಯಾತ್ರಿಕರನ್ನ ಕರ್ಕೊಂಡು ಪಾವನ ನರಸಿಂಹಗೆ ಹೋಗ್ತಾ ಇರ್ತಾರೆ. ಒಂದು ಪೀಕ್ ಬರುತ್ತೆ, ಅಂದರೆ ಹತ್ತಬೇಕಾದ್ರೆ ಒಂದು ಇಳಿಬೇಕಾದ್ರೆ ಒಂದು ಡೌನ್ ಬರುತ್ತೆ. ಆ ಟೈಮಲ್ಲಿ ಬ್ರೇಕ್ ಹಿಡಿಯಲ್ಲ ಗಾಡೀಲಿ, ಬ್ರೇಕ್ ಫೇಲ್ ಆಗೋಗ್ಬಿಡುತ್ತೆ ಜೀಪಲ್ಲಿ. ಇರೋವಂಥ ಏನು 6 ಜನ ಪ್ರಯಾಣಿಕರಿದ್ದಾರೆ ಎಲ್ಲ 5 ಜನ, 6 ಜನದಲ್ಲಿ 5 ಜನ ಫುಲ್ಲು ಪ್ಯಾನಿಕ್ ಆಗಿಬಿಡ್ತಾರೆ. ಏನಿದು ಹಿಂಗಾಗ್ತಾ ಇದೆ, ನಾವೇನಾಗ್ತೀವಿ, ಅಯ್ಯೋ ನರಸಿಂಹ ನೋಡೋಕೆ ಬಂದ್ಬಿಟ್ಟು ನಾವು ವೈಕುಂಠನಾಥದ್ದು ನೋಡ್ಬಿಡ್ತೀವೇನೋ ಅನ್ನೋ ಸ್ಥಿತಿಗೆ ಹೋಗ್ಬಿಡ್ತಾರೆ. ಆದರೆ ಅದರಲ್ಲಿ ಒಬ್ಬಳು ಮಾತ್ರ, 6ನೇವ್ರು ಯಾರಿದ್ದಾರೆ, ಶಾಂತಿಯಾಗಿ ಒಂದು ಬುಕ್ಕನ್ನು ಓದ್ತಾ ಕೂತ್ಕೊಂಡಿದ್ದಾಳಂತೆ. ಸರಿ, ಹೆಂಗೋ ಡ್ರೈವರ್ನ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಿ ಒಂದು ಚಿಕ್ಕ ಒಂದು ಇದ್ರ ಮೇಲೆ ಅದನ್ನು ಗುದ್ದಿ ನಿಲ್ಲಿಸ್ತಾನೆ. ಸೊ ಏನಾಗುತ್ತೆ, ಎಲ್ಲರೂ ಜೀವಾಪಾಯದಿಂದ ಪಾರಾಗ್ತಾರೆ. ಅದು ಜನ, ಈ 5 ಜನ ಏನು ಪ್ಯಾನಿಕ್ ಆಗಿದ್ರಲ್ಲ, ಅವರು ಫಸ್ಟು ಡ್ರೈವರ್ನ ಕೇಳಿಲ್ವಂತೆ. ಈ 6ನೇವಳು ಯಾರು ಬುಕ್ ಇಟ್ಕೊಂಡು ಕೂತ್ಕೊಂಡಿದ್ದಲ್ಲ ಅವ್ರ ಹತ್ರ ಹೋದ್ರಂತೆ. ನಮ್ಮ ಜನ ಯಾವತ್ತೂ ಅಷ್ಟೇ ಹಂಗೆ ಅಲ್ವಾ, ಯಾರು ಶಾಂತಿ ಇರ್ತಾರೋ ಅವ್ರಿಗೆ ಇರೋಕ್ಕೆ ಬಿಡಲ್ಲ. ಅವ್ರ ಹತ್ರ ಹೋಗ್ಬಿಟ್ಟು, ಏನು ನೀನು ಬ್ರೇಕ್ ಫೇಲ್ ಆದ್ರೆ ನಾವು 5 ಜನ ಹಿಂಗೆ ಪ್ಯಾನಿಕ್ ಆಗಿ ಕಿರ್ಚ್ಕೊತಾ ಇದ್ದೀವಿ, ನೀನು ಮಾರ ಸೈಲೆಂಟ್ ಆಗಿದೆಯಲ್ಲ ಏನಕ್ಕೆ ಅಂತ. ಆಗೋಳು ಆನ್ಸರ್ ಹೇಳ್ತಾಳಂತೆ, ಈ ಜೀಪ್ ಓಡಿಸ್ತಾ ಇದ್ದಾರಲ್ಲ ಅವರು ನನ್ನ ತಂದೆ. ನಾನು ನಮ್ಮ ತಂದೆ ಮೇಲೆ ನಂಬಿಕೆ ನನಗಿದೆ. ತಂದೆ ನನ್ನ ಕಾಪಾಡ್ತಾರೆ ಅಂತ ನಂಬಿಕೆ ನಾನು ಇರೋದ್ರಿಂದ ನಾನು ಅದ್ರ ಬಗ್ಗೆ ಗೊತ್ತು, ನಾನು ಯಾಕೆ ಯೋಚನೆ ಮಾಡಲಿ ಅಂದ್ಬಿಟ್ಟು ನನ್ನ ಪಾಡು ನಾನು ಕೆಲಸ ಮಾಡ್ತಾಯಿದ್ದೆ ಅಂತ ಹೇಳಿದ್ರಂತೆ. ಓ, ಇವ್ರ ತಂದೆ ಅದಕ್ಕೆ ಇವಳು ಎಕ್ಸ್ಪೀರಿಯೆನ್ಸು ಅದಕ್ಕೆ ನಿಲ್ಲಿಸಿದ್ದಾರೆ ಅಂತ ಜನ ಹೇಳಿದ್ರೆ ಅವಳು ಇನ್ನೊಂದ್ಸತಿ ಕರೀತಾಳಂತೆ. ಅಲ್ಲ, ಆ ಥರ ಮಾತ್ರ ಅಲ್ಲ, ಬೈ ಚಾನ್ಸ್ ನಾನು ಈ ಜೀಪಲ್ಲಿ ಇರಲಿಲ್ಲ ಅಂದರೆ ನನ್ನ ತಂದೆ ಜೀಪಿಂದ ಹಾರಿಬಿಡ್ತಿದ್ರು ಆರಾಮಾಗಿ, ನೀವು ವೈಕುಂಠಕ್ಕೆ ಹೋಗ್ಬಿಡ್ತಾ ಇದ್ರಿ. ಅಯ್ಯೋ, ಏನು ಹಿಂಗೆ ಹೇಳ್ತಿದ್ಯಾ ಅಂದರೆ, ಹೌದು. ಏನಕ್ಕೆ, ಆ ಪ್ರೀತಿ ಆ ವಾತ್ಸಲ್ಯ ತಂದೆ ಮಗಳ ಮೇಲೆ ಇರೋದ್ರಿಂದಾನೇ ಪ್ರಯತ್ನ ಪಟ್ಟು ಗಾಡಿಯನ್ನು ನಿಲ್ಲಿಸ್ತಾ. ಇದರಿಂದ ನಾವೇನು ಅರ್ಥ ಮಾಡ್ಕೊಬೇಕು, ಸ್ವಾಮಿ ಭಗವಂತ ಅನ್ನೋನು ಅಡಿಯಾರ್ಗಳನ್ನ ಕಾಪಾಡೋಕ್ಕೋಸ್ಕರ ಏನು ಬೇಕಂದ್ರೂ ಮಾಡ್ತಾನಂತೆ. ಅಂದರೆ ಇಲ್ಲಿ ತಂದೆ ಈಸ್ ಈಕ್ವಲ್ ಟು ದೇವರು ಶ್ರೀಮನ್ನಾರಾಯಣ, ಮಗಳು ಈಸ್ ಈಕ್ವಲ್ ಟು ಅಡಿಯಾರ್ಸ್ ಅಂದರೆ ಆಚಾರ್ಯರು, ಹಾಗೂ ತಮ್ಮ ಜೀವನವನ್ನೇ ದೇವರಿಗಾಗಿ ಮೀಸಲಿಟ್ಟಿರುವಂತಹ ಜನರು. ಇವ್ರನ್ನ ಅಡಿಯಾರ್ ಅಂತ ಏನು ಕರಿತೀವಿ, ಅವ್ರನ್ನ ಕಾಪಾಡೋಕ್ಕೋಸ್ಕರ ದೇವ್ರು ಏನು ಬೇಕಂದ್ರೂ ಮಾಡ್ತಾನಂತೆ. ನಾವೇನು ಮಾಡಬೇಕು, ನನ್ನ ಮನುಷ್ಯರು ನಮ್ಗೆ ಗೊತ್ತೋ ಗೊತ್ತಿಲ್ದಾರೆ ಡೈಲಿ ತಪ್ಪುಗಳು ಮಾಡ್ತಾನೆ ಇರ್ತೀವಿ, ಗೊತ್ತೋ ಗೊತ್ತಿಲ್ದಾರೆ ಯಾರನ್ನಾದ್ರೂ ಬೈಕೊತಾನೆ ಇರ್ತೀವಿ. ಒಳ್ಳೇದು ಮಾಡಿದೆ ನಮ್ಮವ್ರಿಗಂತೂ ಸಹಿಸೋದೇ ಇಲ್ಲ. ಮುಂದೆ ಚೆನ್ನಾಗಿ ಮಾತಾಡೋ ಹಿಂದೆ ಬೈಕೊಳ್ಳೋದ್ರಲ್ಲಿ ನಮ್ಮವ್ರು ತುಂಬ ಎಕ್ಸ್ಪರ್ಟು ಅಲ್ವಾ. ಸೊ ದೇವ್ರು ನಮ್ಮನ್ನು ಕಾಪಾಡೋಕೆ ಡೈರೆಕ್ಟಾಗಿ ಬರ್ತಾನ? ಖಂಡಿತ ಬರಲ್ಲ. ಸೊ ನಾವೇನು ಮಾಡಬೇಕು, ಅಡಿಯಾರ ಜೊತೆಗೆ ಹೋಗಬೇಕು, ಆಚಾರ್ಯರ ಜೊತೆ ಹೋಗಬೇಕು. ಯಾಕಂದರೆ ಸ್ವಾಮಿ ಆಚಾರ್ಯನ ಕಾಪಾಡಬೇಕಾದ್ರೆ ಇಂಡೈರೆಕ್ಟಾಗಿ ನಮ್ಮನ್ನೂ ಕಾಪಾಡಿದ್ದಾನೆ. ಈಗ ಜೀಪಲ್ಲಿ ಆ ಮಗಳನ್ನ ಕಾಪಾಡಿದ್ದಕ್ಕೆ ಇನ್ನು 5 ಜನ ಹುಡ್ಕೊಂಡ್ರಲ್ಲ, 5 ಜನ ನಾವು. ಸೊ ಆ ದೇವ್ರು ಕಾಪಾಡೋದು ಅಡಿಯಾರನ್ನ. ನಾವು ಅಡಿಯಾರನ್ನ ಭದ್ರವಾಗಿ ಇಟ್ಕೊಂಡ್ರೆ ನಮ್ಮನ್ನು ದೇವ್ರು ಕರ್ಕೊಂಡು ಹೋಗ್ತಾನೆ. ಸೊ ಈ ಏನಕ್ಕೋಸ್ಕರ ಈ ಸ್ಟೋರಿ ನಾನು ನಿಮ್ಗೆ ಹೇಳಿದೆ ಅಂದರೆ, ಈ ಧನುರ್ಮಾಸದ ನಾನು ಹೇಳ್ದಂಗೆ ಆಚಾರ್ಯರುಗಳನ್ನ ನಮಸ್ಕಾರ ಮಾಡ್ಕೊಂಬನ್ನಿ ಅಂತ ಹೇಳಿದೆ. ನಾನು ಕೂಡ ನಾಳೆ ಮೈಸೂರು ಪರ್ಕಾಲ್ ಮಠಕ್ಕೆ ಹೋಗಿ ಆಚಾರ್ಯರ ಒಂದು ಆಶೀರ್ವಾದ ಪಡೆಯೋಕ್ಕೆ ನಾಳೆಗೆ ಹೋಗ್ತಾ ಇದ್ದೀನಿ. ಆದಷ್ಟು ಎಲ್ಲ ಆಚಾರ್ಯರ ಹತ್ರ ಹೋಗಿ ಅನುಗ್ರಹ ಪಡ್ಕೊಳ್ಳಿ. ಅಡಿಯಾರ ಸೇವೆಗಳು ಮಾಡಿದ್ರೇ ಆ ದೇವರು ನಮ್ಮನ್ನ ಮೆಚ್ಚೋದು, ಆ ದೇವರು ನಮ್ಮನ್ನ ಕಾಪಾಡೋದು. ಅದಕ್ಕೋಸ್ಕರ ಇದನ್ನು ಹೇಳಿದೆ. ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.